ಚಿಕ್ಕೇಂದ್ರ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವ ಅಫ್ಜಲ್ಪುರ ಪಟ್ಟಣದ ಮೂರು ಜಾವದೇಶ್ವರ ಮಠದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸಮಸ್ತ ನಾಡಿನ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ KK ನಂಜುಂಡಿಯವರು, ವಸಂತ ಮುರಳಿಯವರು ಹಾಗೂ ಋಷಿ ವಿಶ್ವಕರ್ಮರವರು, ಗುಲ್ಬರ್ಗಾ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರವರು ಹಾಗೂ ಶಿವಾನಂದ್ ಸುತಾರವರು, ಶ್ರೀಶೈಲ್ ಬಡಿಗೆರವರು, ಶ್ರೀಮಂತ್ ವಿಶ್ವಕರ್ಮರವರು, ರಾಮಚಂದ್ರ ಪೋದ್ದಾರವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶತಾಯುಷಿಗಳಾದ ಈಗ ನಮ್ಮ 22 ಮೂರು ಜಾವದ ಮಠದಲ್ಲಿ ಅತಿ ಶತಾಯುಷಿಗಳಾದ ಚಿಕ್ಕೇಂದ್ರ ಮಹಾಸ್ವಾಮಿಗಳು ತುಲಾಭಾರವನ್ನು ಮಠದ ಶಿಷ್ಯರಾದ ಗುರುಮೂರ್ತಿ ಗುಳ್ಳೂರವರು ವಹಿಸಿಕೊಂಡಿದ್ದಾರೆ. ಹಾಗೂ ನಂಜುಂಡಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಿಂದ ಮೆರವಣಿಗೆ ಕೂಡ ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳು ಆಯೋಜನೆ ಮಾಡಿದ್ದಾರೆ. ಹಾಗೂ ಪತ್ರಕರ್ತರಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನೀವೆಲ್ಲರೂ ಕೂಡಿ ನಡೆಸಿಕೊಡುವಂತೆ ಕೇಳಿಕೊಳ್ಳುತ್ತೇವೆ. ಓಂ ನಮೋ ವಿಶ್ವಕರ್ಮಣಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಡಿನ ಸಮಸ್ತ ಭಕ್ತ ಸಮೂಹಕ್ಕೆ ತಿಳಿಸುವುದೇನಪ್ಪ ಅಂತಂದರೆ, ಇದೇ ದಿನಾಂಕ 7ನೇ ತಾರೀಕು ರವಿವಾರ ನಮ್ಮ ಶ್ರೀಮಠದ ಮೂಲ ಜಗದ್ಗುರುಗಳಾಗಿರ್ತಕ್ಕಂತಹ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು, ರಾಜಕೀಯ ಧುರೀಣರು, ವಿಶೇಷವಾಗಿ ನಮ್ಮ ಸಮಾಜದ ವಿಶ್ವಕರ್ಮ ಮಹಾಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KP ನಂಜುಂಡಿಯವರು ವಿಶೇಷವಾಗಿ ಆಹ್ವಾನಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ 40ರಿಂದ 60 ಸಾಮೂಹಿಕ ಉಪನಯನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಮಾಜದ ಒಂದು ಬಂಧುಗಳನ್ನು ಆರಿಸಿ ಒಂದು 15 ಜನ ಒಂದು ಸಾಧಕರಿಗೆ ಸನ್ಮಾನವನ್ನು ಕೂಡ ಹಾಗೂ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಸರ್ಕಾರದಲ್ಲಿ ನಿವೃತ್ತರಾದವರಿಗೆ ಕೂಡ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ವಿಶ್ವಕರ್ಮ ಮಹಾಸಭಾದ ಪದಾಧಿಕಾರಿಗಳು, ರಾಜಕೀಯ ಧುರೀಣರು, ಸಮಾಜದ ಬುದ್ಧಿಜೀವಿಗಳು, ಚಿಂತಕರು ಸಹಸ್ರ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಮುಂದಿನ ದಿನಮಾನಗಳಲ್ಲಿ ನಾವು ರಾಜಕೀಯವಾಗಿ ಹೇಗೆ ಬೆಳಿಬೇಕು, ಸಂಘಟನೆ ಕುರಿತಾಗಿ ನಮ್ಮ ಸನ್ಮಾನ್ಯ ಶ್ರೀ KP ನಂಜುಂಡಿಯವರು ಅಲ್ಲಿ ಒಂದು ವಿಶೇಷವಾಗಿ ಸಂಘಟನೆ ಕುರಿತಾಗಿ ಮಾತನಾಡಲಿದ್ದಾರೆ. ಒಂದು ಮಾರ್ಗದರ್ಶನವನ್ನು ಕೂಡ ಅವರು ಕೊಡಲಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತಿಳಿಸ್ತೇವೆ. ಶುಭಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಶ್ರೀಮಠದಿಂದ ಫಂಕ್ಷನ್ ಹಾಲ್ವರೆಗೆ ಸುಮಾರು ಒಂದು 2 ಕಿಲೋಮೀಟರ್ವರೆಗೆ ಒಂದು ಸಾರೋಟಿನಲ್ಲಿ ವೈಭವೋಪೇತವಾಗಿ ಬಾಜಾ ಭಜಂತ್ರಿ ಪಟಾಕಿ ಹಾರಿಸುವುದರ ಮುಖಾಂತರವಾಗಿ ವೈಭವೋಪೇತವಾಗಿ ನಮ್ಮ ನಾಯಕರನ್ನು ನಮ್ಮ ಫಂಕ್ಷನ್ ಹಾಲಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋರಿದ್ದೇವೆ. ಇದರಲ್ಲಿ ಬಹಳ ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು.